ಅಧ್ಯಯನ ಮಾಡಲಿಕ್ಕೆ ಅವರ ಮನೆಗಳಿಗೆ ಅಂದರೆ ಯಾರು? ಹೌದು ಹೌದು ಖಂಡಿತ. ಮೊದಲನೇದಾಗಿ ಮನೆಗಳಿಗಿಂತ ಮುಖ್ಯವಾಗಿ ಸರ್ಟಿಫಿಕೇಟ್, ಆ ಮೆಡಿಕಲ್ ಸರ್ಟಿಫಿಕೇಟನ್ನು ನೀಡಿರ್ತಕ್ಕಂತಹ, ಡೆತ್ ರೀಸನನ್ನು, ಕಾರಣವನ್ನು ನೀಡಿರ್ತಕ್ಕಂತಹ ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಮಾಲೋಚನೆ ಅಥವಾ ಆಸ್ಪತ್ರೆಯಲ್ಲಿ ಅವರು ಯಾರು ಅದನ್ನು ನೀಡಿದರು ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡೋಕೆ ಹೇಳಿದ್ದೀನಿ. ಈವನ್ ಈಗ ನಾವು ಲೈಫ್ ಸ್ಟೈಲ್ ಇಶ್ಯೂಸ್ ಬಂದಾಗ ಅಥವಾ ಈಗ ಆಲ್ರೆಡಿ ಆ ಮೃತಪಟ್ಟವರಿಗೆ ಅನೇಕ ರೋಗಗಳ ಸಮಸ್ಯೆಗಳು ಏನಾದ್ರು ಇದ್ದಲ್ಲಿ ಅದನ್ನು ಸಹ ಪರಿಶೀಲನೆ ಮಾಡಲಿ. ಮತ್ತು ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಸಹ ನಾವು ತಿಳಿದುಕೊಳ್ಳೋದು ಅವಶ್ಯ ಇದೆ. ಅದು ಬಂದ ನಂತರ ನಮಗೆ ಸೂಕ್ತ ಮಾಹಿತಿ ಸಿಗುತ್ತೆ. ಹೌದು, ಇವತ್ತು ನಾವು ಸಭೆಯನ್ನು ತೆಗೆದು ನಾವು ಚರ್ಚೆ ಮಾಡಿದ್ದೇವೆ. ನಮಗೆ ಈ ಏನು ಡೆತ್ ಆಗಿದೆ ಅದರಲ್ಲಿ ಏನಾದರೂ ಮೇಡಮ್ ಇಂಥ ಕಾರಣಕ್ಕೆ ಆಗಿದೆ ಅಥವಾ ಎಷ್ಟು ಪ್ರಕರಣಗಳು ಹೃದಯದ ಆ ಥರದ್ದು ಏನಾದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು? ಇದು ಅದು ನಮಗೆ ಅಂದರೆ ಈಗ ಒಂದೊಂದು ಬಾರಿ ಒಂದೊಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆದಾಗ ನಾವು ಅದನ್ನು ಮಾಹಿತಿ ಕೇಳಿದ್ದೀವಿ. ಆದರೂ ಈಗ ನೋಡಿ, ಯಾವುದೇ ಮರಣ ಹೊಂದಿದಾಗ ಹೃದಯದ ಅರೆಸ್ಟ್ ಅಂದರೆ ಹಾರ್ಟ್ ಅರೆಸ್ಟ್ ಅಂದರೆ ಕಾರ್ಯನಿರ್ವಹಿಸುವುದು ನಿಂತಾಗಲೇ ಅದನ್ನು ಮರಣ ಅಂತೇಳಿ ಅವರು ಘೋಷಿಸ್ತಾರೆ ಅಂತ ಹೇಳಿದ್ರು. ಸೊ ಆದಾಗ್ಯೂ ಇಷ್ಟೇ ಮರಣ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ನಿಖರವಾಗಿ ಕೊಟ್ಟಿಲ್ಲ. ಅವರು ಒಂದು ನಂಬರ್ ಹೇಳ್ತಾರೆ, ಬಟ್ ಅದನ್ನು ನಿಖರವಾಗಿ ಅವರು ಪರಿಶೀಲನೆ ಮಾಡಿ ಕೊಡಬೇಕಾಗ್ತದೆ. ಎಲ್ಲ ಮರಣ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಏನು ಇಶ್ಯೂ ಮಾಡಿರ್ತಾರೆ ಎಲ್ಲನೂ ಕಾರ್ಡಿಯಾಕ್ ಅರೆಸ್ಟಿಂದನೇ ಆಗಿರೋದಿಲ್ಲ. ಬಟ್ ಅದನ್ನು ಪರಿಶೀಲಿಸಿ ಕೊಡಲಿಕ್ಕೆ ನಾವು ತಿಳಿಸಿದ್ದೇವೆ. ಅದು ರಾಜ್ಯ ಮಟ್ಟದಲ್ಲಿ ಇದರ ಚಿಂತನೆ ನಡೆದಿದೆ. ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ತೆಗೆದುಕೊಂಡ ಕ್ರಮದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೇನೆ. ಹೌದು, ಕಮಿಟಿ ನಮ್ಮ DHO ಅವರ ಅಧ್ಯಕ್ಷತೆಯಲ್ಲಿ, ಅಂದರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡಿಸ್ಟಿಕ್ ಸರ್ಜನ್ ಅವರು ಮತ್ತು ನಮ್ಮ ಹಿಮ್ಸ್ ಹಾಸನ ಮೆಡಿಕಲ್ ಕಾಲೇಜಿನ ನಿರ್ದೇಶಕರು ಮತ್ತು ಅಲ್ಲಿನ ಮೆಡಿಸನ್ ಮತ್ತು ಕಾರ್ಡಿಯಾಲಜಿಸ್ಟ್ ವಿಂಗ್ ಸಹ ಇದರಲ್ಲಿ ಸೇರಿರ್ತಾರೆ. ಹೀಗೆ ಒಂದು 5-6 ಜನನ ಒಳಗೊಂಡಂತೆ ನಾವು ಒಂದು ಸಮಿತಿಯನ್ನು ರಚಿಸಿದ್ದೇವೆ. ಅವರಿಗೆ ಒಂದು ವಾರದ ಒಳಗಾಗಿ ಸಲ್ಲಿಸಿ ಅಂತ ಹೇಳಿದ್ದೇನೆ. ಮುಂದಿನ ಸೋಮವಾರದ ಒಳಗಾಗಿ ವರದಿಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ನಿರ್ದೇಶನ ನೀಡಿದ್ದೇನೆ. ಹೌದು, ಇದು ಒಂದು ಆ ಥರ ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಆ ಗೋಲ್ಡನ್ ಅವರ್ ಒಂದು ಏನು ನಾವು ಆ ಸಮಯ ಅಂತೀವಿ, ಆ ಸಮಯದ ಒಳಗಡೆಗಾಗಿ ಅವ್ರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಸಹ ನಾವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಲ್ಲಿಸಲಿಕ್ಕೆ ಒಂದು ಮೆಡಿಸನನ್ನು ಸಹ ಒಂದು ಸಾಕಷ್ಟು ಸ್ಟಾಕಲ್ಲಿ ಇರಬೇಕು ಅಂತಲೂ ನಿರ್ದೇಶನವನ್ನು ನೀಡಿದ್ದೇನೆ. ನಮ್ಮಲ್ಲಿ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಆ ಮೆಡಿಸನ್ಗೆ, ಔಷಧಕ್ಕೆ ಯಾವುದೇ ಕೊರತೆ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಸಹ ಈ ವಿಷಯದಲ್ಲಿ ಹೌದು. ಈಗ ನೋಡಿ, ಯಾವುದೇ ನಮ್ಮ ವೈದ್ಯಕೀಯ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಎರಡೂ ಸಮಪಾಲಾಗಿ ಮತ್ತು ಜೊತೆಯಾಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಅವ್ರಿಗೂ ಸಹ ಮುಂದಿನ ಸಭೆಯಲ್ಲೂ ಸಹ ಅವರಿಗೆ ನಾವು ಖಾಸಗಿ ಆಸ್ಪತ್ರೆಗಳ ಪ್ರತಿನಿಧಿಗಳು ಸಹ ಭಾಗವಹಿಸಲಿಕ್ಕೆ ನಾವು ನಿರ್ದೇಶನ ನೀಡಿದ್ದೇವೆ. ಮತ್ತು ಅವರಿಗೂ ಸಹ ಅವರ ಔಷಧಗಳನ್ನು ಸಂಗ್ರಹಣೆ ಆಗಿರಲಿ ಮತ್ತು ಅವರ ಚಿಕಿತ್ಸೆ ಈ ತರಹ ವಿಷಯಗಳು ಬಂದಾಗ ಒಂದು ಚಿಕಿತ್ಸೆಯನ್ನು ನೀಡುವುದು, ಇನ್ನೊಂದು ಅವುಗಳ ತಡೆಗಟ್ಟುವಿಕೆ ಮತ್ತು ಅವೇರ್ನೆಸ್ ಕ್ರಿಯೇಷನ್, ಅಂದರೆ ಈ ವಿಷಯದ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ನಮ್ಮ ಜನತೆಗೆ ತಿಳಿಸಲಿಕ್ಕೆ ಈ 3 ರೀತಿಯಲ್ಲಿ ನಾವು ಕ್ರಮ ವಹಿಸಿದ್ದೇವೆ. ಮೇಡಮ್, ಈಗ ಇನ್ಸಿಡೆಂಟ್ಗಳಲ್ಲಿ PM ಮಾಡಿದ್ರೆ ಹಾಗೇನೆ ತಮ್ಮ ಹ್ಯಾಂಡೋವರಿ ತಗೊಳ್ತಾರೆ, ಅದಕ್ಕೇನಾದರೂ ತಾವು ನಿರ್ದೇಶನ? ಈಗ ಆಲ್ರೆಡಿ ನಮ್ಮ SP ಅವರ ಜೊತೆಯಲ್ಲೂ ಡಿಸ್ಕಷನ್ ಆಗಿದೆ. ಯಾವುದೇ ಡೆತ್ ಅನ್ಯಾಚುರಲ್ ಆದರೆ ಅದರಲ್ಲಿ ಕಡ್ಡಾಯವಾಗಿ PM ಆಗಬೇಕಾಗುತ್ತೆ. ಅದು ವೈದ್ಯಾಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ, ಇದು ಅನ್ಯಾಚುರಲ್ ಡೆತ್ತಾ ನ್ಯಾಚುರಲ್ಲ, ಅದರ ಮೇರೆಗೆ ಅವರು PM ಅನ್ನು ಕಂಡಕ್ಟ್ ಮಾಡ್ತಾರೆ. ಹೌದು ಹೌದು ಹೌದು. ಈಗ ಹೇಳಿದ್ದೀನಿ, ಹಾಲೆ ಎಲ್ಲ ಹೇಳಿ ಆಯಿತು.